ಇನ್ನು ಘಟನಾ ಸ್ಥಳಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭೇಟಿ ನೀಡಲಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟು ಆಸ್ಪತ್ರೆಗೂ ಕೂಡ ಭೇಟಿಯನ್ನು ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಅಮಿತ್ ಶಾ ಅವರು ಕೂಡ ಮಾಡಿದ್ದಾರೆ. ಗುಜರಾತ್ನವರೇ ಆಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತನ್ನ ಹುಟ್ಟೂರಿನಲ್ಲಿ ಆಗಿರುವಂತಹ ಈ ದುರಂತ ಆ ಸ್ಥಳಕ್ಕೆ ಹೋಗಲಿದ್ದಾರೆ. ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತಹ ಜನ ಏನಿದ್ದಾರೆ, ಯಾಕೆಂದರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಅಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅಲ್ಲಿ ಸುತ್ತಮುತ್ತಲಿದ್ದಂತಹ ಜನ ಗಾಯಗೊಂಡಂಥವ್ರು ಕೂಡ ಇದ್ದಾರೆ. ಅವರುಗಳನ್ನು ಮಾತನಾಡಿಸೋದಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಅಹಮದಾಬಾದ್ಗೆ ತೆರಳಲಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥವ್ರನ್ನು ಕೂಡ ಮಾತನಾಡಿಸಲಿದ್ದಾರೆ. ಇದು ವಿಮಾನದ ಮತ್ತೊಂದು ಆ್ಯಂಗಲ್. ಇದು ಬಹುಶಃ ಮೊಬೈಲ್ ಮೂಲಕವಾಗಿ ರೆಕಾರ್ಡ್ ಆಗಿರತಕ್ಕಂತಹ ದೃಶ್ಯ. ವಿಮಾನ ನಿಲ್ದಾಣದ ಹೊರಭಾಗದಿಂದ ಕಂಡು ಬಂದಿರುವಂತಹ ದೃಶ್ಯ. ಹೇಗೆ ವಿಮಾನ ಹೋಗಿ ಅಲ್ಲಿ ಬಿದ್ದು ಸುಟ್ಟು ಕರಕಲಾಗಿದೆ ಅನ್ನುವಂತಹ ದೃಶ್ಯ ಇಲ್ಲಿ ಗೋಚರಿಸುವಂಥದ್ದು. ಆದರೆ ಆ CCTV ಫುಟೇಜ್ನಲ್ಲಿ ವೆರಿ ಕ್ಲಿಯರ್ ಆಗಿ ಟೇಕ್ ಆಫ್ ಆಗಿ ವಿಮಾನ ಮೇಲಕ್ಕೆ ಹೋಗಲೇ ಇಲ್ಲ. ವಿಮಾನ ಇನ್ನೇನು ಮೇಲಕ್ಕೆ ಹೋಗಬೇಕಾಗಿತ್ತು, ಅಲ್ಲಿಂದ ನೇರವಾಗಿ ದುರಂತ ಸಂಭವಿಸಿರುವಂತಹ ಆ ಘಟನೆ ಆಗಿರುವಂತಹ ಮೇಘ್ನಿ ನಗರ ಏನಿದೆ, ಮೇಘ್ನಿ ನಗರದ ಕಡೆಯಲ್ಲಿ ಅದು ಉರುಳಿ ಬಿದ್ದಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಏರ್ಪೋರ್ಟ್ನಿಂದ ಬೈ ರೋಡ್ ಹೋಗುತ್ತಿದ್ರೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಇದು ಮೇಘ್ನಿ ನಗರ. ಆದರೆ ಏರ್ವೇ ಮೂಲಕವಾಗಿ ನಾವು ಆ ಡಿಸ್ಟೆನ್ಸನ್ನು ಕೇವಲ 2 ಕಿಲೋಮೀಟರ್ನ ಒಳಗಡೆ ಇಂಥದ್ದೊಂದು ದುರಂತ ಸಂಭವಿಸಿರುವಂಥದ್ದು. ನಿಜಕ್ಕೂ ಅತ್ಯಂತ ಭೀಕರ ದುರಂತ. ಇಲ್ಲಿ ಪೈಲಟ್ಗೆ ಹೇಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಕೇವಲ ಮೇ ಡೇ ಅನ್ನುವಂತಹ ಸೂಚನೆಯನ್ನು ಮಾತ್ರ ಕೊಡೋದಕ್ಕೆ ಆದರೆ ಆ ಕೋಡ್ ವರ್ಡನ್ನು ಈ ಡಿಸಾಸ್ಟರ್ ಸಂಭವಿಸುವಂತಹದಕ್ಕಿಂತ ಮುಂಚಿತವಾಗಿ, ದುರ್ಘಟನೆ ಸಂಭವಿಸೋದಕ್ಕಿಂತ ಮುಂಚಿತವಾಗಿ, ಮಹಾ ದುರಂತಕ್ಕೂ ಮುಂಚಿತವಾಗಿ ಕೊಡುವಂತಹ ಕೋಡ್ ವರ್ಡ್ ಅದು ಮೇ ಡೇ ಅನ್ನುವಂಥದ್ದು. ಆ ಮೇ ಡೇ ಅನ್ನುವಂಥದ್ದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗಿದೆ. ಈ ಕಡೆಯಿಂದ ATC ಕಡೆಯಿಂದ ಬೇರೆ ಯಾವುದೇ ಕಮಾಂಡ್ ಆ ವಿಮಾನಕ್ಕೆ ಕೊಡೋದಕ್ಕಿಂತ ಮುಂಚಿತವಾಗಿದೆ. ವಿಮಾನ ಕೆಳಕ್ಕೆ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ನಿಜಕ್ಕೂ ಅತ್ಯಂತ ಘೋರ ದುರಂತ. ಆ ಘೋರ ದುರಂತ ಅದರ ದೃಶ್ಯಗಳು ರೆಕಾರ್ಡ್ ಆಗಿರುವಂತಹ ರೀತಿಯಲ್ಲಿ ನಿಜಕ್ಕೂ ಹೇಗೆ ಸಂಭವಿಸಿರಬಹುದು ಈ ಘಟನೆ ಮತ್ತು ಅದರ ಒಳಗಡೆ ಕುಳಿತಿದ್ದಂಥವರ ಪರಿಸ್ಥಿತಿ ಹೇಗಿದ್ದಿರಬಹುದು ಅಂತ ಹೇಳಿ. ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಟೇಕ್ ಆಫ್ಗೂ ಮುಂಚಿತವಾಗಿ ಅನೌನ್ಸ್ಮೆಂಟ್ ಇರುತ್ತೆ. ಟೇಕ್ ಆಫ್ ಆದ ತಕ್ಷಣ ಯಾವುದೇ ಅನೌನ್ಸ್ಮೆಂಟ್ಗಳು ಇರೋದಿಲ್ಲ ವಿಮಾನದಲ್ಲಿ. ಆದರೆ ಈ ವಿಮಾನದಲ್ಲಿ ಅದು ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಿಗೆ ಟೇಕ್ ಆಫ್ನ ಅನುಭವ ಅನ್ನುವಂಥದ್ದೊಂದು ಸಿಗುತ್ತಲ್ಲ, ಆ ಅನುಭವ ಬಂದು ಸ್ವಲ್ಪ ಹೊತ್ತಿನಲ್ಲಿದೆ ಇಂಥದ್ದು ದುರಂತ ಸಂಭವಿಸಿದೆ. ಬಹುಶಃ ಟೇಕ್ ಆಫ್ ಆದ ತಕ್ಷಣವೇ ಇಲ್ಲ ಈ ವಿಮಾನ ಬೀಳುತ್ತೆ ಅನ್ನುವಂಥದ್ದು ಅವರಿಗೂ ಎಷ್ಟರ ಮಟ್ಟಿಗೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅನೇಕರು ಅದರ ಒಳಗಡೆ ಕುಳಿತಿದ್ದಂಥವರು ಇನ್ನೂ ಆ ಸೀಟ್ ಬೆಲ್ಟ್ಗಳನ್ನು ಹಾಕ್ಕೊಂಡು ಕೂತಿರುವಂತಹ ರೀತಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಅಲ್ಲಿ ಈ ವಿಮಾನದಿಂದ ಹಾರಿ ಹೊರಗಡೆ ಬಂದಿರುವಂತಹ ರಮೇಶ್, ಬದುಕಿ ಬಂದಿರತಕ್ಕಂತಹ ರಮೇಶ್ ಅವರ ಬಾಯಿಯಿಂದ ಅದರ ಒಳಗಿನ ಆ ಕಡೆಯ ಕ್ಷಣಗಳ ದೃಶ್ಯ ಹೇಗಿತ್ತು ಆ ವಿಮಾನದ ಒಳಗಡೆ ಅನ್ನುವಂಥದ್ದು ಬಹುಶಃ ಅವರ ಬಾಯಿಂದ ಸಿಗಬಹುದೇನೋ. ನಿಜವಾದಂತಹ ಒಂದು ಮಾಹಿತಿ ಅವರಿಂದ ಸಿಗಬಹುದೇನೋ. ಏನಾಯಿತು ಅಲ್ಲಿ, ನಿಜಕ್ಕೂ ಅಲ್ಲಿ ಏನಾದರೂ ಮಾಹಿತಿ ಇತ್ತಾ, ಪ್ರಯಾಣಿಕರಿಗೆ ಗೊತ್ತಾಗುವಂಥದ್ದು ಏನಾದರೂ ಸಂಭವಿಸ್ತಾ, ಅವರು ಹೇಗೆ ಬದುಕಿ ಬಂದರು, ಇವೆಲ್ಲವೂ ಕೂಡ ಗೊತ್ತಾಗಬಹುದು. ಆದರೆ ನಿಜಕ್ಕೂ ಘೋರ ದುರಂತ ಇದು ಅಹಮದಾಬಾದ್ನಲ್ಲಿ ಸಂಭವಿಸಿರುವಂಥದ್ದು. 242 ಜನ ಪ್ರಯಾಣಿಕರು, ಇದರಲ್ಲಿ ಈಗಾಗಲೇ ಡಿಕ್ಲೇರ್ ಆಗಿರುವಂಥದ್ದು 210 ಜನರ ಸಾವು. 210 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಅಧಿಕೃತವಾಗಿ ಇರುವಂಥದ್ದು. ಇದರಲ್ಲಿ ಒಬ್ಬ ಮಾತ್ರನೇ ಬದುಕುಳಿದಿರುವಂಥದ್ದು ಈಗ ದೃಢಪಟ್ಟಿದೆ. ಒಬ್ಬರು ಮಾತ್ರನೇ ಬದುಕುಳಿದಿದ್ದಾರೆ. ಸೀಟ್ ನಂಬರ್ 11A ಯಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ. ಈ ವಿಮಾನದ ಪೈಲಟ್ ಆಗಿದ್ದಂತಹ ಕ್ಲೈವ್ ಅವರು ಕರ್ನಾಟಕದವರು, ದಕ್ಷಿಣ ಕನ್ನಡದ ವ್ಯಕ್ತಿ ಈ ಒಂದು ವಿಮಾನದಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅವರು ಕೂಡ ಈ ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಅಂದರೆ ಈ ಮಹಾ ದುರಂತ ಸಂಭವಿಸಿರುವಂತಹ ರೀತಿ, ಇಲ್ಲಿ ಆಗಿರ್ತಕ್ಕಂತಹ ಘಟನೆ, ಇದ್ಯಾವುದನ್ನು ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಏರ್ ಇಂಡಿಯಾದ
MD ಆಗಿರುವಂತಹ ಕ್ಯಾಂಬೆಲ್ ವಿಲ್ಸನ್ ಅವರು ಮಾತನಾಡಿದ್ದಾರೆ. ಘಟನೆ ಬಗ್ಗೆ ನಾನು ತೀವ್ರ ದುಃಖವನ್ನು ವ್ಯಕ್ತಪಡಿಸ್ತೀನಿ. ಇದು ಏರ್ ಇಂಡಿಯಾಕ್ಕೆ ಕಷ್ಟಕರವಾದಂತಹ ದಿನ. 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ಇದ್ದರು. 169 ಭಾರತೀಯ ಪ್ರಜೆಗಳು, 53 ಬ್ರಿಟಿಷ್ ಪ್ರಜೆಗಳು, ಒಬ್ಬ ಕೆನಡಾದ ಪ್ರಜೆ ಮತ್ತು 7 ಪೋರ್ಚುಗೀಸ್ ಪ್ರಜೆಗಳು ಈ ಪ್ರಯಾಣದ ವೇಳೆ ಇದ್ದರು ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. I want to brief you on a serious incident that involved an Air India aircraft a short while ago. But first and most importantly, I would like to express our deep sorrow about this event. This is a difficult day for all of us at Air India, and our efforts now are focused entirely on the needs of our passengers, crew members, their families, and loved ones. I know that there are many questions, and at this stage, I will not be able to answer all of them, but I do want to share the information we have at this time. Air India flight AI-171, operated with a Boeing 787-8 aircraft, travelling from Ahmedabad to London Gatwick, has been involved in an accident after takeoff. Flight AI-171 was carrying 230 passengers and 12 crew members on board. Of the passengers, 169 are Indian nationals, 53 are British nationals, there are 7 Portuguese nationals, and 1 Canadian national. The injured passengers have been taken by local authorities to the nearest hospitals. We are actively working with the authorities on all emergency response efforts. ಕ್ಯಾಂಬೆಲ್ ವಿಲ್ಸನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿದ್ದಾವೆ, ಅವುಗಳೆಲ್ಲಕ್ಕೂ ಕೂಡ ನಾನು ಈಗಲೇ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರತಿಯೊಂದನ್ನು ಕೂಡ ನಾವು ತಿಳಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಯಾಕಂದರೆ ಈ ದುರಂತ ಹೇಗೆ ಸಂಭವಿಸಿತು, ಇದಕ್ಕೇನು ಕಾರಣಗಳಾಗಿದ್ದಾವೆ ಅನ್ನೋಂಥದ್ದು ಸಹಜವಾಗಿದೆ. ಟಾಟಾ ಗ್ರೂಪ್ ಕಡೆಯಿಂದ ಕೂಡ ಮಾಹಿತಿಗಳು ಸಿಗಬೇಕಾಗಿದೆ. ಹಾಗೆಯೇ ಸರ್ಕಾರದ ಮಟ್ಟದಲ್ಲೂ ಕೂಡ ವಿಮಾನಯಾನ ಸಚಿವಾಲಯದಿಂದ ಕೂಡ ಮಾಹಿತಿ ಸಿಗಬೇಕಾಗಿದೆ. ಈ ಸಾವಿನ ವಿಮಾನದಲ್ಲಿ ನಡೆದಿದ್ದು ಏನು, ಹೇಗೆ ಈ ದುರಂತ ಸಂಭವಿಸಿತು ಅನ್ನೋಂಥದ್ದು ಕೂಡ ಜನರಿಗೆ ಗೊತ್ತಾಗಬೇಕಾಗಿದೆ.